ಹಾಗಲ್ಲ ಅತ್ತೆ, ಇವತ್ತಿಷ್ಟೆಲ್ಲ ನಡೆದೋಗಿದೆ. ಎಲ್ರ ಮನಸ್ಸು ಸ್ವಲ್ಪ ಶಾಂತ ಆಗಲಿ. ಈ ವಾರದಲ್ಲೇ ಇನ್ನೊಂದು ದಿನ ಯಾವತ್ತಾದ್ರೂ ನೋಡಿದ್ರಾಗಲ್ವಾ? ಅಕ್ಕಯ್ಯ, ಅಪರೂಪಕ್ಕೆ ಫಸ್ಟ್ ಟೈಮ್ ಕರೆಕ್ಟಾಗಿ ಮಾತಾಡಿದ್ದೀರಾ. ಅಲ್ಲ, ನೀನು ಯಾಕೆ ಬರ್ತೀಯಾ ಬೇರೆಯವ್ರು ಮಾತಾಡ್ಬೇಕಾರೆ ಮಧ್ಯದಲ್ಲಿ? ನೀವು ನನ್ನ ಅತ್ತೆ, ಇವರು ನನ್ನ ಅಕ್ಕ. ಈ ಮನೆ ನನಗೂ ಸೇರಿದ್ದು. ಇಲ್ಲಿ ಎಲ್ಲ ಆಗು ಹೋಗುಗಳಲ್ಲಿ ನನಗೂ ಪಾಲಿದೆ ಅತ್ತೆ. ಈಗೇನು ನಿನ್ನ ಕಿರಿಕು? ದೇಶದಲ್ಲಿ ಜನಸಂಖ್ಯೆ ಮಿತಿ ಮೀರ್ತಾ ಇದೆ, ಜೊತೆಗೆ ಯುದ್ಧ ಬೇರೆ, ಸಿಲಿಂಡರ್ ಸಿಗ್ತಾ ಇಲ್ಲ, ಪೆಟ್ರೋಲ್ ರೇಟ್ ಬೇರೆ ಜಾಸ್ತಿ ಆಗಿದೆ. ಯಾಕೆ ಬೇಕು ಈ ಪ್ರಸ್ತ ಮಕ್ಕಳು ಎಲ್ಲ? ಕರುಣಾನಿಧಿ ಅವ್ರ ಪಾಡ್ಗೋರು ಹಾಯಾಗಿರ್ಲಿ ಬಿಡಿ. ಇನ್ನೇನಾದರೂ ಹೇಳೋದಿದ್ಯಾ? ಅಂದ್ರೆ ಇಲ್ಲಿಂದ ಹೋಗು ಅಂತಿದ್ದೀರಾ? ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಅರ್ಥ ಆದರೂ ಇಲ್ಲೇ ನಿಂತಿದೆಯಲ್ಲ. ಅದು ಸರಿ, ಕಣ್ಣಂಗೆ ಹೇಳಿದ್ದೀರಾ ಪ್ರಸ್ತಶಾಸ್ತ್ರ ಮಾಡ್ತಿದ್ದೀರಾ ಅಂತ? ಸುಮ್ಮನೆ ಹೋಗೇ ಇಲ್ಲಿಂದ. ನನಗಂತೂ ನೀವು ಮಾಡಕ್ಕೆ ಹೊರಟಿರೋದು ಒಂಚೂರು ಇಷ್ಟ ಆಗ್ತಿಲ್ಲಪ್ಪ. ನಾವು ಯಾರು ನಿನ್ನ ಒಪ್ಪಿಗೆ ಕೇಳಿಲ್ವಲ್ಲ? ಅಂದರೆ ನಾನು ಈ ಮನೇಲಿ ಲೆಕ್ಕಕ್ಕಿಲ್ಲ ಅಂತ ನಾನು ನೀವು ಹೇಳ್ತಾ ಇರೋದು. ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ ಸುಮ್ತಿ. ನನಗೊಂದು ಆಸೆ ಇದೆ, ಮರಿ ಮೊಮ್ಮಗು ಹುಟ್ಟಬೇಕು, ನಾನು ಮುತ್ತಜ್ಜಿ ಆಗಬೇಕು ಅಂತ. ಕರ್ಣಂಗೆ ಮಗು ಹುಟ್ಟಿದ್ರೆ ಆ ಮಗು ನಿಮಗೆ ಮರಿ ಮೊಮ್ಮಗ ಆಗಲ್ಲ ಅತ್ತೆ, ನೀವು ಮುತ್ತಜ್ಜಿನೂ ಆಗಲ್ಲ. ನೀವು ಮುತ್ತಜ್ಜಿ ಆಗಬೇಕು ಅಂದರೆ ಸಂಜುಗೆ ಮಗು ಹುಟ್ಟಬೇಕು. ನಿಮ್ಮ ನಿಜವಾದ ಮೊಮ್ಮಗ ಸಂಜು, ಕರ್ಣ ಅಲ್ಲ. ಸುಮತಿ, ಯಾಕೆ ಅತ್ತೆ ಕಣ್ಣಲ್ಲಿ ನೀರು ಹಾಕಿಸ್ತೀಯಾ? ಸತ್ಯ ಕಹಿ ಅನ್ನೋದು ಸುಳ್ಳಲ್ವಲ್ಲ? ಇಷ್ಟಕ್ಕೂ ಇಲ್ದಿರೋದು ನಾನೇನು ಹೇಳಿಲ್ವಲ್ಲ? ನೋಡಿ ಅತ್ತೆ, ನೀವು ಕಣ್ಣೀರು ಹಾಕಿ ನನ್ನ ಕೆಟ್ಟೋಳು ಮಾಡಬೇಡಿ. ಅವನ ಮೇಲೆ ಯಾಕೆ ಇಷ್ಟೊಂದು ಕಿಡಿಕಾರ್ತೀರಾ? ಅವನು ನಿಮಗೆ ಏನು ಅನ್ಯಾಯ ಮಾಡಿದ್ದಾನೆ? ನಿಮ್ಮನ್ನೆಲ್ಲ ಅವನು ಎಷ್ಟು ಪ್ರೀತಿಸ್ತಾನೆ. ಅವನೇನು ಧರ್ಮ ಪ್ರೀತಿ ತೋರಿಸ್ತಿಲ್ಲ ಬಿಡಿ ಅತ್ತೆ. ಹುಟ್ಟಾಗಿಂದ ಈ ಮನೆಯವರು ಅವನು ಮಾಡೋದಕ್ಕೆ ಅವನೆಷ್ಟು ಮಾಡಿದ್ರು ಕಡಿಮೆ. ನೋಡಿ ಸುಮತಿ, ಮನೇಲಿ ಏನೇನೋ ಆಗಿ ಈಗ ಮದುವೆ ಆಗಿ ಈ ಮನೇಲಿ ಎಲ್ಲರೂ ಸಂಭ್ರಮ ಪಡ್ತಾ ಇದ್ದಾರೆ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಅದನ್ನ ಹಾಳು ಮಾಡಬೇಡ. ಕರ್ಣನಿಗೆ ಬೇಕಿದೆಯೋ ಇಲ್ವಾ ಗೊತ್ತಿಲ್ಲ, ಆದರೆ ಅವನಿಗೆ ಶಾಸ್ತ್ರ ಮಾಡಿಸೋದು ನಿಮಗೆ ತುಂಬ ಮುಖ್ಯ ಅಲ್ವಾ? ಹೌದು, ನಮ್ಮ ಮುಖ್ಯ. ಹೋಗಿಲ್ಲಿಂದ. ಅಕ್ಕಯ್ಯ, ನನಗೊಂದು ಲೋಟ ಹಾಲು ಕಳಿಸ್ಕೊಡ್ತೀರಾ? ಯಾಕೋ ಹೊಟ್ಟೆಲಿ ತುಂಬ ಸಂಕಟ ಆಗ್ತಿದೆ. ಅತ್ತೆ, ಸುಮತಿ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ. ನಮ್ಮ ಮನಸ್ಸುಗಳಿಗೆ ಸರಿ, ನಾನು ಇವತ್ತೇ ಪುರೋಹಿತರಿಗೆ ಫೋನ್ ಮಾಡ್ತೀನಿ. ಅದು ಯಾವ ಡೇಟ್ ಕೊಡ್ತಾರೋ ನೋಡೋಣ, ಸರಿನಾ? ಸರಿ ಅತ್ತೆ. ಮಾಲ್ತಿ, ನೀನು ಹೊಟ್ಟೆಲಿ ಹುಟ್ಟಿದ ಸಂಜುಗಿಂತ ಕರ್ಣನ್ಗೆ ನೀನು ಹೆಚ್ಚು ಪ್ರೀತಿ ಕೊಡ್ತೀಯಲ್ವಾ? ಕರ್ಣನ್ ಬಗ್ಗೆ ನೀನು ಕಾಳಜಿ ತೋರಿಸ್ತಿರೋದು ನೋಡಿದ್ರೆ ನನ್ನ ಮನಸ್ಸು ತುಂಬಿ ಬರುತ್ತೆ ಕಣೆ. ಆ ಮಗುಗೂ ಇಂಥ ಪ್ರೀತಿ ಕಾಳಜಿ ಬೇಕಾಗಿದೆ. ತಾಯಿಯಾಗಿ ಅದು ನನ್ನ ಧರ್ಮ ಅಲ್ವಾ ಅತ್ತೆ? ಸರಿ ಸರಿ, ಶುಭ ಕಾರ್ಯಕ್ಕೆ ತಡ ಮಾಡಬಾರ್ದು. ನಾನು ಪುರೋಹಿತರ ಹತ್ರ ಮಾತಾಡ್ತೀನಿ.